ವರ್ಷದಲ್ಲಿ 2 ತಿಂಗಳು ಬರೀ ಕ್ಲೋಸ್ ಮಾಡೋದೇ ಆಗುತ್ತೆ. ನನ್ನ ದಿವಸಕ್ಕೆ 10ರಿಂದ 15,000 ರೂಪಾಯಿ ಖರ್ಚಿದೆ. ಆ ಖರ್ಚು ನೀವು ಕೊಡಿ, ನಾನು ಮಾಡಿ. ಖರ್ಚು ನಾವು ಕೊಡ್ಬೇಕು ಸರ್. ಖರ್ಚು ನೀವು ಕೊಡಿ, ನಾನು ಮಾಡಿ. ಇಡೀ ಊರೇ ಕ್ಲೋಸ್ ಆಗಿಲ್ಲ ಈಗ ನಾನೊಂದು ಹೇಳ್ತೀನಿ ಕೇಳಿ, ರಿಕ್ವೆಸ್ಟ್ ಮಾಡ್ತೇನೆ. ನಾಳೆ ದಿನ ನಿಮ್ಮನೆಗೆ ಏನೋ ಒಂದು ಆಯ್ತು, ನಾನೊಂದು ಹೇಳ್ತೀನಿ. ನಾಳೆ ನಿಮ್ಮ ಆದಾಗಲ ನಿಮ್ಮ ಕಡೆದು ರೆಸ್ಪಾನ್ಸ್ ಇರಲಿಲ್ಲ, ಅದಕ್ಕೆ ನಾನು ಓಪನ್ ಮಾಡಿ. ಇಲ್ಲ, ನಮ್ಮನೆಗೆ ಆಗಿದೆ. ನಿಮಗೆ ವಿಡಿಯೋ ಬೇಕಾ? 2016 ಫೆಬ್ರವರಿ ತಿಂಗಳಲ್ಲಿ ನನ್ನ ಅಂಗಡಿ ನೀರು ತುಂಬಿದ್ದು. ನಿಮ್ದೇ ಪಕ್ಷ ಇದ್ದಿದ್ದು, ನಿಮ್ ಲೀಡ್ರೇ ಇದ್ದಿದ್ದು. ಆ ಲೀಡ್ರನ್ನೇ ಕರ್ಕೊಂಡ್ಬಂದು ಒಳಗೆ ತೋರಿಸಿರೋದು. ಮಾಡಿರೋ ಕಾಂಟ್ರಾಕ್ಟರ್ನು ನಿಮ್ಮ ಪಕ್ಷದಾರೆ. ಅವ್ರ ದಸಿಂದ ನಾನು ತಿಂದೆ 30 ಲಕ್ಷ ರೂಪಾಯಿ ಕಾಸು ಕೊಡ್ಸಿ ನಂಗೆ 30 ಲಕ್ಷ ರೂಪಾಯಿ. ಇವತ್ತು ಈಗಲೇ ಕ್ಲೋಸ್ ಮಾಡ್ತೀನಿ, ದಯವಿಟ್ಟು ಮೇಡಮ್ ಅದಕ್ಕೆ ಅರ್ಥನೇ ಇಲ್ಲ. ನೀವು ಅದಕ್ಕೆ ಮಾಡಿಸ್ಲೇಬೇಡಿ. ಮಧ್ಯಾಹ್ನ ತನಕ ಕ್ಲೋಸ್ ಮಾಡಿಸಿ ಆಮೇಲೆ ಓಪನ್ ಮಾಡೋದಕ್ಕೆ ಅರ್ಥನೇ ಇಲ್ಲ. ಸರಿ ಮಾಡಿ, ಮಾಡಲ್ಲ ದಯವಿಟ್ಟು. ಸಾರಿ, ಮಳೆ ನೀರು ಅಮ್ಮ ಆಗಿರೋದು, ಮಳೆ ನೀರು ಆಗಿರೋದು. ಹಂಗಾರೆ ನಾನು ಹೇಳ್ತೀನಿ ಕೇಳಿ, ರೋಡ್ ಕಾಂಟ್ರಾಕ್ಟ್ ಮಾಡ್ತಾ ಇರೋದು ಮಾಡ್ಬೇಕಾದ್ರೆ ನೀರು ಹೋಗುತ್ತೆ, ನೀರು ಬರುತ್ತೆ, ಅದನ್ನ ಯೋಚನೆ ಮಾಡ್ಬೇಕು. ಯಾವ ಅಂಗಡಿ ರೋಡಲ್ಲಿ ಯಾವ ಅಂಗಡಿ ಅಲ್ಲಿ ಅಂಗಡಿ ಇದೆ. ಹಿಂದೂ ದೇಶದಲ್ಲಿ ಇಲ್ಲ, ನೀವು ಹಿಂದೂ ದೇಶದಲ್ಲಿ ಇಲ್ಲ, ನೀವು ಹಿಂದೂ ಅಲ್ಲ. ನಮ್ದಿದೆ, ಸ್ವಂತ ಊರು ಇದೆ. ನಾನು ದೇವಸ್ಥಾನ ಕಟ್ಸಿದ್ದೀನಿ ದೇವರಮ್ಮ ಬೆಟ್ಟದಲ್ಲಿ ನಾನು. ನೀವೇನ್ರಿ ಸ್ವಾಮಿ? ಬೆಲೆ ಕೊಡ್ತೀನಿ. ಮರ್ಯಾದೆ ಕೊಟ್ಟು ಮಾತಾಡಿ. ಮರ್ಯಾದೆನೇ ಕೊಟ್ಟಿದ್ದು. ಹೇಳಕ್ಕೆ ಹೇಳಿದ್ದು ವೈಯಕ್ತಿಕ ಬನ್ನಿ. ಏನ್ ಮಾಡೋದು ನಮಗೆ ಗೊತ್ತಿದೆ, ನಮಗೆ ಗೊತ್ತಿದೆ, ಮಾಡೋದು ಗೊತ್ತಿದೆ, ಮಾಡ್ತೀನಿ. ಮಾಡ್ತಿದ್ದ ಮಾಡಿ ಅಂತ ಹೇಳ್ತಾರೆ. ಸಮಾಜ